ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ SIR ಫಾರಮನ್ನು ನಾವು ತುಂಬಬೇಕು. ಈಗ BLOರವರು ನಮ್ಮ ಮನೆಗೆ ಬರ್ತಾರೆ, ಮನೆಗೆ ಬಂದು ಒಂದು ಅರ್ಜಿಯನ್ನು ಕೊಡ್ತಾರೆ. ಆ ಅರ್ಜಿಯನ್ನು ಅಂದರೆ ಗಣತಿ ನಮೂನೆಯನ್ನು ನಾವು ಹೇಗಪ್ಪ ಭರ್ತಿ ಮಾಡೋದು ಅನ್ನೋವಂಥದ್ದನ್ನು ಈಗ SIR ನಡೀತಾ ಇದೆ. ನಮಗೆ ಕರ್ನಾಟಕದಲ್ಲಿ ಚುನಾವಣಾ ಆಯೋಗದಿಂದ SIR ಪ್ರಕ್ರಿಯೆ ನಡೀತಾ ಇದೆ. ಸೊ ಇದು ಬಹಳ ಸೀರಿಯಸ್ ಆಗಿರತಕ್ಕಂಥ ವಿಷಯವಾಗಿದೆ. ಸೊ ಹಾಗಾದರೆ ನಾವೇನು ಮಾಡಬೇಕು ನೋಡೋಣ ಬನ್ನಿ. ಸೊ ಈ ಥರದ ಫಾರಮು ನಿಮ್ಮ ಮನೆಗೆ ಕೊಡ್ತಾರೆ. ಇದು ಭಾರತದ ಚುನಾವಣಾ ಆಯೋಗದಿಂದ BLOರವರು ನಿಮ್ಮ ಮನೆಗೆ ಕೊಟ್ಟಿರ್ತಕ್ಕಂತಹ ಗಣತಿ ನಮೂನೆ ಆಗಿರುತ್ತೆ. ಸೊ ಈ ಗಣತಿ ನಮೂನೆಯಲ್ಲಿ ಮೊದಲನೇದಾಗಿ ಫಸ್ಟು ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು BLOರವರು ಅಂದರೆ ಬೂತ್ ಮಟ್ಟದ ಅಧಿಕಾರಿಗಳೇನಿರ್ತಾರಲ್ಲ ಅವರ ಮೊಬೈಲ್ ಸಂಖ್ಯೆ ಇರುತ್ತೆ. ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನೀವು ಅವ್ರನ್ನ ಭೇಟಿನೂ ಕೂಡ ಮಾಡಿ ಇದ್ರ ಬಗ್ಗೆ ನೀವು ತಿಳ್ಕೊಬೋದು. ಇಲ್ಲಿ ನೋಡಿ, ಇಲ್ಲಿ 3 ಕಾಲಮ್ಗಳು ಇದ್ದಾವೆ. ಫಸ್ಟ್ ಪಾರ್ಟ್ 1ನಲ್ಲಿ ಸೊ ಮತದಾರರ ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಸಂಖ್ಯೆ ಮತ್ತು ಅವರ ವಿಳಾಸ ಇರುತ್ತೆ. ಸೊ 2ನೇ ಕಾಲಮ್ನಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲಿ ನಮ್ಮ ವೋಟರ್ ಕಾರ್ಡ್ ಇರುತ್ತೋ ಆ ವೋಟರ್ ಕಾರ್ಡಿನ ಡೀಟೇಲ್ಸು ಇಲ್ಲಿರುತ್ತೆ. ಅಂದರೆ ನಮ್ಮ ಕ್ರಮ ಸಂಖ್ಯೆ, ಭಾಗದ ಸಂಖ್ಯೆ ಮತ್ತು ಅದರ ಹೆಸರು, ಅಂದರೆ ನಾವು ಎಲ್ಲಿ ವೋಟನ್ನು ಹಾಕ್ತೀವೋ ಆ ಶಾಲೆ ಅಥವಾ ಆ ಪ್ರದೇಶದ ಹೆಸರು ಅಲ್ಲಿರುತ್ತೆ. ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಸಂಸದೀಯ ಕ್ಷೇತ್ರದ ಹೆಸರು ಕೂಡ ಅದರಲ್ಲಿ ನಮೂದಾಗಿರುತ್ತೆ ವಿತ್ ಸ್ಟೇಟ್. ತದನಂತರದಲ್ಲಿ ಈ ಕಡೆ ಇನ್ನೊಂದು ಭಾಗದಲ್ಲಿ QR ಕೋಡ್ ಇರುತ್ತೆ. ಸೊ QR ಕೋಡ್ ಏನಪ್ಪ ಅಂತ ಹೇಳಿದರೆ, ಈ ಮಾಹಿತಿಯ ಇನ್ನೊಂದು ರೂಪ ಅದರಲ್ಲಿರುತ್ತೆ. ನೀವು ಅದನ್ನು ಸ್ಕ್ಯಾನ್ ಮಾಡಿದರೆ ಅಲ್ಲೊಂದು ಲಿಂಕ್ ಕಾಣಿಸುತ್ತೆ. ಆ ಲಿಂಕ್ ಮೇಲೆ ಒತ್ತಿದರೆ ನಿಮಗೆ ಇದೇ ನಮೂನೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಸೊ ಅದು QR ಕೋಡ್. ಈ ಕಡೆ ಪಕ್ಕದಲ್ಲಿ ಫೋಟೋ ಇರುತ್ತೆ. ಫೋಟೋ ಈಗ ಆಲ್ರೆಡಿ ನಿಮ್ಮ ಕಾರ್ಡ್ನಲ್ಲಿ ಇರ್ತಕ್ಕಂತಹ ವೋಟರ್ ಕಾರ್ಡ್ನಲ್ಲಿ ಇರ್ತಕ್ಕಂತಹ ಫೋಟೋ ಆಗಿರುತ್ತೆ. ಸೊ ಆ ಹಿಂದಿನ ಫೋಟೋದಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ನಾವು ಇತ್ತೀಚಿನ ಭಾವಚಿತ್ರವನ್ನು ಅಲ್ಲಿ ಅಂಟಿಸ್ಬೇಕಾಗತ್ತೆ, ನಾವು BLOರವರಿಗೆ ಕೊಡೋದಕ್ಕೂ ಮುಂಚಿತವಾಗಿ. ಅಥವಾ ಅದೇ ಫೋಟೋ ಕರೆಕ್ಟಾಗಿತ್ತು, ಇತ್ತೀಚಿನ ಭಾವಚಿತ್ರವೇ ಆಗಿದ್ದರೆ ನೀವು ಮತ್ತೆ ಭಾವಚಿತ್ರವನ್ನು ಲಗತ್ತಿಸುವುದು ಬೇಡ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಇದು ಪಾರ್ಟ್ 1 ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ಇದಾಗಿರುತ್ತೆ. ಸೊ ಇದನ್ನು ನೀವು ಸರಿಯಾಗಿ ಓದ್ಕೋಬೇಕಾಗತ್ತೆ ಮತ್ತು ಅದರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕಾಗತ್ತೆ. ತದನಂತರದಲ್ಲಿ ನಮಗೆ ಬರುವಂಥದ್ದು ಒಟ್ಟಾರೆ 3 ಪಾರ್ಟ್ಗಳಿರ್ತವೆ. ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3. ಸೊ ಈ ರೀತಿಯಾಗಿ ಸೊ ಇಲ್ಲಿ ನಾನು ಬೇಸಿಕ್ ಡೀಟೇಲ್ಸನ್ನು ಅಷ್ಟೇ ನಿಮಗೆ ಇದುವರೆಗೂ ಹೇಳಿದ್ದು. ತದನಂತರದಲ್ಲಿ ಬರುತ್ತೆ ನಮಗೆ ಪಾರ್ಟ್ 1 ಮಾಹಿತಿ, ಅಂದರೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿರತಕ್ಕಂತಹ ಮತದಾರರ ವಿವರಗಳು ಅಂತ. ಅಂದರೆ 2002ಕ್ಕಿಂತ ಹಿಂದೆ ನಿಮ್ಮದೇನಾದರೂ ವೋಟರ್ ಲಿಸ್ಟ್ ಇತ್ತು ಅಂತ ಹೇಳಿದರೆ ಅದರ ಮಾಹಿತಿ ಇದರಲ್ಲಿ ನೀವು ತುಂಬಬೇಕಾಗತ್ತೆ. ಈಗ ಅದರ ಮಾಹಿತಿ ನಿಮಗೆ ಲಭ್ಯವಿಲ್ಲ ಅಂತ ಹೇಳಿದರೆ ನಾನು ಅದನ್ನು ನಿಮಗೆ ಎಲ್ಲಿ ಲಭ್ಯವಿರುತ್ತೆ ಅಂತಲೂ ಹೇಳ್ತೀನಿ. ಸೊ ಅಲ್ಲಿ ಏನು ತುಂಬಬೇಕು? ಮತದಾರರ ಹೆಸರನ್ನು ನೀವು ತುಂಬಬೇಕು, ಮತದಾರ ಭಾವಚಿತ್ರ, ಗುರುತಿನ ಚೀಟಿಯ ಸಂಖ್ಯೆ ಅದನ್ನು ತುಂಬಬೇಕು. ಅಂದರೆ ನಿಮ್ಮ ವೋಟರ್ ಕಾರ್ಡ್ ನಂಬರನ್ನು ಅಲ್ಲಿ ತುಂಬಬೇಕಾಗತ್ತೆ. ಸಂಬಂಧಿಯ ಹೆಸರನ್ನು ನೀವು ಅಲ್ಲಿ ಬರಿಬೇಕಾಗತ್ತೆ. ಮತ್ತು ಅವರ ಸಂಬಂಧ, ನಿಮ್ಮ ಜೊತೆಗೆ ಅವರ ಸಂಬಂಧವನ್ನು ನೀವು ಬರಿಬೇಕಾಗತ್ತೆ. ಅಂದರೆ ತಂದೆ, ತಾಯಿ ಆ ರೀತಿಯಾಗಿ ಅಥವಾ ಗಂಡ ಈ ರೀತಿಯಾಗಿ ನೀವು ಅದರಲ್ಲಿ ಬರಿಬೇಕಾಗತ್ತೆ. ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರ ಅಂದರೆ ನಿಮ್ಮ ತಾಲೂಕು MLA ಕ್ಷೇತ್ರ ಏನಿರುತ್ತಲ್ಲ ಅದನ್ನು ಬರಿಬೇಕಾಗತ್ತೆ. ಇಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರನ್ನು ಬರಿಬೇಕಾಗತ್ತೆ. ಅದರ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ಈ ಕಾಲಮ್ನಲ್ಲಿ ಬರಿಬೇಕಾಗತ್ತೆ. ಇದು ಪಾರ್ಟ್ 1 ಆಯಿತು. ಈಗ ಪಾರ್ಟ್ 2 ಅಂದರೆ 2ನೇ ಭಾಗದಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರ. ನಾವು ಯಾಕೆ ಸಂಬಂಧಿಯ ವಿವರವನ್ನು ಇಲ್ಲಿ ಬರಿಬೇಕಾಗತ್ತೆ ಇದನ್ನು ನೀವು ಮುಖ್ಯವಾಗಿ ತಿಳ್ಕೋಬೇಕು. ಇದೇ ನೀವು ತಿಳ್ಕೋಬೇಕಾಗಿರೋದು. ನಾವು 2002ಕ್ಕಿಂತ ಹಿಂದೆ ನಮ್ಮ ಗುರುತಿನ ಚೀಟಿ ಅಥವಾ ನಾವು ಮತದಾರರು ಆಗಿಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಸೊ ಈ ಮಾಹಿತಿಯನ್ನು ನಾವು ತುಂಬಬೇಕಾಗತ್ತೆ. ಅಂದರೆ ನಿಮಗೆ ಆ ಟೈಮಲ್ಲಿ 2002ಕ್ಕೆ ನಿಮಗೆ ವೋಟರ್ ಕಾರ್ಡೇ ಇರಲಿಲ್ಲ ಅಥವಾ ನಿಮ್ಮದು ಆ ಏಜ್ ಆಗಿರಲಿಲ್ಲ. ಸೊ ಈಗ ಪ್ರಸ್ತುತ ನಿಮ್ಮ ಹತ್ರ ವೋಟರ್ ಕಾರ್ಡ್ ಆಲ್ರೆಡಿ ಇದೆ.
ಸೊ ಈಗ ನೀವು ನಿಮ್ಮ ಸಂಬಂಧಿ ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಸಂಬಂಧಿಯ ವಿವರಗಳನ್ನು ಇಲ್ಲಿ ಬರಿಬೇಕಾಗತ್ತೆ. ಸೊ ಇವೆರಡನ್ನೂ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫೇಕ್ ವೋಟರ್ಸ್ ಕಾರ್ಡನ್ನು ಇಲ್ಲಿಂದ ಹೊರತೆಗೆಯೋದಕ್ಕೆ. ಸೊ ಈ 2002ಕ್ಕಿಂತ ಹಿಂದೆ ಇರತಕ್ಕಂತಹ ಮತದಾರರ ಪಟ್ಟಿಯ ಲಭ್ಯತೆಯಲ್ಲಿರುತ್ತೆ ಅಂದರೆ ಮೊದಲನೇದಾಗಿ ನಿಮ್ಮ ಬೂತ್ ಮಟ್ಟದ ಅಧಿಕಾರಿಯವರ ಹತ್ರ ಈ ಮಾಹಿತಿ ಸಿಗುತ್ತೆ, ಅಂದರೆ BLO ರವರ ಹತ್ರ ಇದೊಂದು ಲಿಸ್ಟ್ ಸಿಗುತ್ತೆ. ಇನ್ನು ನಿಮಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ವೆಬ್ಸೈಟ್ ಆಗಿರುತ್ತೆ, ಆ ವೆಬ್ಸೈಟಲ್ಲೂ ಕೂಡ ನಿಮಗೆ ಸಿಗತ್ತೆ. ಸೊ ಅದು ವೆಬ್ಸೈಟ್ ಏನು, ceo.karnataka.government.in ಅಂತ ಇರುತ್ತೆ, ಅದರಲ್ಲಿ ಸಿಗುತ್ತೆ. ಅಥವಾ ಭಾರತದ ಚುನಾವಣಾ ಆಯೋಗದ ವೆಬ್ಸೈಟ್ ಆಗಿರ್ತಕ್ಕಂಥ https://voters.eci.government.in. ಸೊ ಇದರಲ್ಲಿ ಸಿಗುತ್ತೆ. ಇದನ್ನು ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಇದೆ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ECI ನೆಟ್ ಅಪ್ಲಿಕೇಶನ್ ಅಂತ, ಇದು ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ. ನಿಮಗೆ ಅದನ್ನು ಓಪನ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಕಾಣಿಸ್ಕೊಳ್ಳುತ್ತೆ. ಆ ಪೇಜಲ್ಲಿ SIR ಡೀಟೇಲ್ಸ್ ಅಂತ ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ಎರಡನೇ ಆಪ್ಷನ್ನು. ಅಲ್ಲಿನೂ ಕೂಡ ನಾವು ಈ ಮಾಹಿತಿಯನ್ನು ಈಗೇನು ತುಂಬಿದ್ದೀವಲ್ಲ ಈ ಮಾಹಿತಿಯನ್ನು ನೀವು ಅಲ್ಲಿನೂ ಕೂಡ ಭರ್ತಿ ಮಾಡಬಹುದಾಗತ್ತೆ. ಸೊ ಅಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದ ಮುಖ್ಯ ಭಾಗನೇ ಇಲ್ಲಿ ಈ ಮಾಹಿತಿ. ಪಾರ್ಟ್ 3 ಇದೆಯಲ್ಲ, ಇದೇ ಮಾಹಿತಿಯನ್ನು ನೀವು ಬಹಳ ಗಮನವಿಟ್ಟು ಕೇಳಿಸ್ಕೋಬೇಕಾಗತ್ತೆ. ಏನಿದು ಇಲ್ಲಿ ಆ್ಯಕ್ಚುಯಲ್ ಇವಾಗ ನಿಮ್ಮ ಜಿನೈನ್ ಮಾಹಿತಿಯನ್ನು ಇಲ್ಲಿ ನೀವು ತುಂಬಬೇಕಾಗತ್ತೆ. ಏನು, ನಿಮ್ಮ ಸರಿಯಾದ ಜನ್ಮ ದಿನಾಂಕವನ್ನು, ತಾರೀಕು, ತಿಂಗಳು, ವರ್ಷ ಈ ನಮೂನೆಯಲ್ಲೇ ತುಂಬಬೇಕಾಗತ್ತೆ. ಈ ಪ್ರಕಾರವಾಗಿಯೇ ನಿಮಗೆ ವೋಟರ್ ಕಾರ್ಡ್ ಲಭ್ಯವಾಗುತ್ತೆ. ಇಲ್ಲಿ ನೀವೇನಾದರೂ ತಪ್ಪು ಮಾಹಿತಿಯನ್ನು ತುಂಬಿದರೆ ನಿಮಗೆ ಮಾಹಿತಿ ರಿಜೆಕ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇಲ್ಲಿ ಜನ್ಮ ದಿನಾಂಕ ಆದಮೇಲೆ ಆಧಾರ್ ಸಂಖ್ಯೆಯನ್ನು ಮ್ಯಾಂಡೇಟರಿ ಐಚ್ಛಿಕವಾಗಿ ನೀವು ತುಂಬಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎರಡೆರಡು ಕಡೆ ನೀವೀಗ ವೋಟರ್ಸ್ ಮಾಹಿತಿ ತುಂಬೋದಕ್ಕಾಗೋದಿಲ್ಲ. ಮೊಬೈಲ್ ನಂಬರ್, ತಂದೆ ಅಥವಾ ಪೋಷಕರ ಹೆಸರನ್ನು ಬರಿಬೇಕಾಗತ್ತೆ. ತಂದೆ ಅಥವಾ ಪೋಷಕರ ಮತದಾರರ ಭಾವಚಿತ್ರದ ಗುರುತಿನ ಚೀಟಿ ಸಂಖ್ಯೆ, ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಸಂಬಂಧಿಕರು ಯಾರಿರ್ತಾರೋ ಅವರ ಗುರುತಿನ ಚೀಟಿಯ ಸಂಖ್ಯೆಯನ್ನು ನೀವಿಲ್ಲಿ ಬರಿಬೇಕಾಗತ್ತೆ. ಅದರ ಮತ್ತೆ ತಾಯಿಯ ಹೆಸರನ್ನು ಬರಿಬೇಕಾಗತ್ತೆ. ತಾಯಿಯ ಮತದಾರರ ಭಾವಚಿತ್ರ ಇರತಕ್ಕಂಥ ಗುರುತಿನ ಚೀಟಿ ಸಂಖ್ಯೆ, ಅಂದರೆ ನಿಮ್ಮ ವೋಟರ್ ಕಾರ್ಡ್ ತಂದೆ ತಾಯಿ ಲಭ್ಯವಿದ್ದರೆ ಅಲ್ಲಿ ಅದರ ಸಂಖ್ಯೆಯನ್ನು ಬರೀರಿ, ಇಲ್ಲ ಅಂತ ಹೇಳಿದರೆ ಬೇಡ. ಅಥವಾ ಸಂಗಾತಿ ಇದ್ದರೆ ಸಂಗಾತಿ, ಈ ರೀತಿಯಾಗಿ ಸಂಗಾತಿಯ ಭಾವಚಿತ್ರದ ಗುರುತಿನ ಚೀಟಿಯ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಬೇಕಾಗದೆ. ಅಂದರೆ ಒಟ್ಟಿಗೆ ನಿಮ್ಮ ಮಾಹಿತಿ ಒಂದೇ ಕಡೆ ಸೀರಿಯಲ್ ನಂಬರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಇದನ್ನು ನೀವು ಈಗಾಗಲೇ ಬಹಳಷ್ಟು ಇದರ ಬಗ್ಗೆ ತಿಳ್ಕೊಂಡಿದ್ದೀರಾ, ಆದ್ರೂ ಕೂಡ ನಿಮ್ಗೆ ಇದುವರೆಗೂ ಕೂಡ ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ನಾನು ಹೇಳಿದ್ದ ಮಾಹಿತಿಯನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ರೆ ನಿಮಗೆ ಮಾಹಿತಿಗಳು ಲಭ್ಯವಾಗುತ್ತೆ ಮತ್ತು ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ನೀವೇನು ಮಾಡಿ, ಈ ಮೇಲ್ಗಡೆ ಕಾಣಿಸಿರ್ತಕ್ಕಂತಹ 3 ಅಂಶವನ್ನು ಸರಿಯಾಗಿ ಗಮನವಿಟ್ಟು ಓದಿ ಆದಮೇಲೆ ನಿಮ್ಮ ಇಲ್ಲಿ ಮತದಾರರ ಎಡಗೈ ಹೆಬ್ಬಟ್ಟಿನ ಗುರುತು ಅಥವಾ ಸಹಿ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ಸಂಬಂಧಿಕರು ಅಲ್ಲಿ ಇಲ್ಲ, ಕೆಲಸದ ವಿಚಾರವಾಗಿ ಅವರು ಹೊರಗಡೆ ಹೋಗಿದ್ದಾರೆ ಅಂದರೆ ನೀವೇನು ಮಾಡಬೇಕು, ಅವರ ಪರವಾಗಿ ನಿಮ್ಮ ಕುಟುಂಬದ ಸದಸ್ಯರ ಸಹಿಯನ್ನು ನೀವು ಮಾಡ್ಬೋದು. ದಿನಾಂಕದೊಂದಿಗೆ ಮಾಡಬೇಕು ಮತ್ತು ಅವರೊಟ್ಟಿಗೆ ನಿಮ್ಮ ಸಂಬಂಧ ಏನು ಅನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖಿಸಬೇಕಾಗತ್ತೆ. ಈಗ ನಿಮ್ಮ ತಂದೆ ಇರೋದಿಲ್ಲ, ಕೆಲಸಕ್ಕೆ ಹೋಗಿರ್ತಾರೆ, ನಿಮ್ಗೆ 18 ವರ್ಷದ ಮೇಲಾಗಿದ್ದರೆ, ವಯಸ್ಕರಾಗಿದ್ದರೆ ನೀವೇ ಸೈನ್ ಮಾಡಿ ನಿಮ್ಮ ಸಂಬಂಧ ಏನು ಅಂದರೆ ಮಗ ಅಂತ ಬರೆದು ನೀವು ಅದನ್ನು ಸಹಿ ಮಾಡಬೇಕಾಗತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ಈ ಅರ್ಜಿ ನಮೂನೆಯ ಜೊತೆಗೆ BLO ರವರಿಗೆ ನೀವು ಯಾವುದೇ ರೀತಿಯ ಇತರೆ ದಾಖಲೆಗಳನ್ನು ಕೊಡೋ ಹಾಗಿಲ್ಲ. ನಿಮ್ಗೆ ಯಾವ ರೀತಿ ಅವರು ಅರ್ಜಿಯನ್ನು ಕೊಟ್ಟಿದ್ರೋ SIR ಅರ್ಜಿಯನ್ನು ನೀವು ಅದೇ ರೀತಿಯಾಗಿ ಭರ್ತಿ ಮಾಡಿದ ಮೇಲೆ ಅವರಿಗೆ SIR ಅರ್ಜಿಯನ್ನು ಕೊಡಬೇಕಾಗತ್ತೆ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಅಥವಾ BLO ರವರು ಈ ಒಂದು ಮಾಹಿತಿಯನ್ನು, ಅಂದರೆ ಈ ಅರ್ಜಿಯನ್ನು ಅವರೂ ಕೂಡ ಸರಿಯಾಗಿ ಪರಿಶೀಲಿಸಿ ಸಹಿಯನ್ನು ಮಾಡಿ ಅವರು ತಮ್ಮ ಆ್ಯಪ್ ಅವರಿಗೆ
ತರಬೇತಿಯ ವೇಳೆಯಲ್ಲಿ ನೀಡಿರ್ತಕ್ಕಂಥ ಅವರ SIR ಆ್ಯಪ್ ಮೂಲಕ ನಿಮ್ಮ ಮಾಹಿತಿಯನ್ನು ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯನ್ನು ನಾನು ಸಂಪೂರ್ಣವಾಗಿ ನೋಡಿದ್ದೀನಿ ಅಂತ ಅವರು ಕೂಡ ರುಜು ಹಾಕಿ ಅದನ್ನು ನಿಮ್ಮ ಮಾಹಿತಿಯನ್ನು ಅವರು ಅಪ್ಡೇಟ್ ಮಾಡ್ತಾರೆ ಆನ್ಲೈನಲ್ಲಿ. ಆವಾಗ ನಿಮಗೆ ನಿಮ್ಮ ಮಾಹಿತಿ ಸರಿಯಾಗಿ ದಾಖಲಾಗತ್ತೆ. ಸೊ ಇದಿಷ್ಟು ಹೇಗೆ ನಾವು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು BLOರವರಿಗೆ ಅಂದರೆ ಯಾರು ನಮಗೆ ಬೂತ್ ಮಟ್ಟದ ಅಧಿಕಾರಿಗಳು ಬರ್ತಾರೋ ಅವರೊಟ್ಟಿಗೆ ಸಹಕರಿಸಿ ಈ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿರುತ್ತೆ. ಇಲ್ಲದೆ ಹೋಗಿದರೆ ನಿಮ್ಮ ವೋಟರ್ ಲಿಸ್ಟ್ ಬರೋದಿಲ್ಲ, ಇದಂತೂ ಖಂಡಿತ ಸತ್ಯವಾಗಿರುತ್ತೆ. ಹಾಗಾಗಿ ಊರಿನ ಪ್ರತಿಯೊಬ್ಬ ನಾಗರಿಕರು ಕೂಡ ತಮಗೆ ಗೊತ್ತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಸರ್ಕ್ಯುಲೇಟ್ ಮಾಡಿ. ಊರಿನ ಮುಖ್ಯಸ್ಥರು ಏನಾದರೂ ನೀವು ಆಗಿದ್ದರೆ ಈ ಮಾಹಿತಿನ ನಿಮ್ಮ ಊರಿನ ಪ್ರತಿಯೊಬ್ಬರಿಗೂ ಕೂಡ ಮನೆ ಮನೆಗೂ ಕೂಡ ಈ ಮಾಹಿತಿನ ತಿಳಿಸಿ ಎಲ್ಲರಿಗೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಹಕಾರವನ್ನು ನೀಡಿ. ಸೊ ಇದು SIR ಪ್ರಕ್ರಿಯೆಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಈ ಕೆಲಸವನ್ನು ನಾವು ಸುಗಮವಾಗಿ ಮಾಡಿದರೆ BLOರವರಿಗೆ ನಾವು ಸುಗಮವಾಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.